ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾ ಚಿದಾನಂದ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದು ನಾನು ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇಂದು ಆಷಾಢ ಮಾಸದ ಅಮಾವಾಸ್ಯೆ, ಸೊ ಭೀಮನ ಅಮಾವಾಸ್ಯೆ ಎಂದು. ಸೊ ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಚಿದು ಆಫೀಸಿಂದ ಬಂದರು. ಸೊ ಅದಕ್ಕೆ ನಾನು ಸಾರಿ ವೇರ್ ಮಾಡಿ ಈವ್ನಿಂಗ್ ಪೂಜೆ ಮಾಡಿ, ಸೊ ಇವಾಗ ನಾನು ಪಾದ ಪೂಜೆ ಮಾಡ್ತೀನಿ. ಬನ್ನಿ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ನೋಡಿದ್ರಲ್ಲ, ನಾನು ಪೂಜೆ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಶಿವ ಪಾರ್ವತಿನ ಇಟ್ಟು ಪೂಜೆ ಮಾಡಬೇಕು. ಸೊ ಅದಕ್ಕೆ ನಾನು ಪೂಜೆ ಬೆಳಿಗ್ಗೆನೂ ಮಾಡಿದ್ದೆ ಮತ್ತು ಈವ್ನಿಂಗೂ ಪೂಜೆ ಮಾಡಿ ಇವಾಗ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಚುದುಗೆ ಆರತಿ ಅದನ್ನೆಲ್ಲ ಬೆಳಗಬೇಕಲ್ಲ. ಸೊ ಇವಾಗ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಏನೈರಾ ಅಪ್ಪಿ ಹೂ ಅಂತ ಆರ್ ಯು ರೆಡಿ? ಓಕೆ, ಡೂ ನಮಸ್ತೆ. ಸ್ಟಾಪ್ ನಾವ್. ಹೇಳ್ತೀನಿ ಫ್ರೆಂಡ್ಸ್. ಇವಾಗ ನಾನು ಎಲ್ಲ ಆರತಿ ತಾಟು ಎಲ್ಲ ರೆಡಿ ಮಾಡ್ಕೊಂಡೆ. ಇವಾಗ ಚಿದುಗೆ ಕಾಲು ತೊಳೆದು ಪೂಜೆ ಮಾಡಬೇಕು. ಪೂಜಾ ನಮಸ್ಕಾರ. ಯಾಕೆ ಪೂಜೆ ಮಾಡೋ? ಸುಮ್ಮನೆ ಇಲ್ಲ ಇಲ್ಲ ಪಾಪ ಪೂಜೆ ಮಾಡಿದ್ರೆ ಆಯುಷ್ಯ ಆರೋಗ್ಯ ಎಲ್ಲ ಸಿಗ್ತೈತೆ ಅಂತಂದ್ರು ಮಾಡ್ತಾರೆ ಎಲ್ರು. ಕ್ಲಾಪ್ ಹಾಕಚ್ಚು. ಪೂಜೆ ಮಾಡಬೇಕು. ಕ್ಲಾಪ್ 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 ಕ್ಲಾಪ್. ಓಕೆ, ಬನ್ನಿ ಇವಾಗ ಪಾಪ ಪೂಜೆ ಮಾಡೋಣ. ಕಮ್. ಅಚ್ಚು ಅಚ್ಚು, you go there and stand. Already started now. ಫ್ರೆಂಡ್ಸ್, ಮೊದಲನೇದಾಗಿ ಭೀಮನ ಅಮಾವಾಸ್ಯೆ ಅಂದರೆ ಏನು, ಯಾಕೆ ಮಾಡ್ತಾರೆ ಅಂತಂದು ನನಗೆಷ್ಟು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಭೀಮನ ಅಮಾವಾಸ್ಯೆ ಅಂದರೆ ಆಷಾಢ ಮಾಸದ ಅಮಾವಾಸ್ಯೆಯಂದು ಆಚರಿಸುವ ವಿಶೇಷ ಹಿಂದೂ ಹಬ್ಬ. ಇದು ಕರ್ನಾಟಕದಲ್ಲಿ ವಿಶೇಷವಾಗಿ ಪತಿ ಮತ್ತು ಕುಟುಂಬದ ಆಯಸ್ಸು, ಆರೋಗ್ಯ, ಕ್ಷೇಮ ಹಾಗೂ ದಾಂಪತ್ಯ ಸುಖಕ್ಕಾಗಿ ಆಚರಿಸುವ ಸಂಪ್ರದಾಯವಿದು. ಈ ದಿನ ಎಸ್ಪೆಷಲಿ ಶಿವ ಪಾರ್ವತಿ ದೇವರನ್ನು ಪೂಜಿಸಿ ಪತಿಯ ದೀರ್ಘಾಯುಷ್ಯ ಮತ್ತು ಕುಟುಂಬದ ಸಂತೋಷಕ್ಕಾಗಿ ಪ್ರಾರ್ಥಿಸುತ್ತಾರೆ. ಸೊ ಸರಳವಾಗಿ ಹೇಳಬೇಕಂದ್ರೆ ಪತಿಯ ಆಯಸ್ಸು, ಆರೋಗ್ಯ ಮತ್ತು ನಮ್ಮ ಕುಟುಂಬದ ಸುಖ ಶಾಂತಿಗಾಗಿ ಮಾಡುವ ವಿಶೇಷ ಪೂಜೆಯೇ ಭೀಮನ ಅಮಾವಾಸ್ಯೆ. ಸಾಕು ಅಷ್ಟೇ.
ಓಕೆ ಸ್ವಲ್ಪ ರೆಕಾರ್ಡ್ ಆಗ್ತಾ ಇದೆಯಾ ಈ ಬಣ ಇದು ತಟ್ಟಗೆ ಹಚ್ಚು. ಇದು ಮರದಿದ್ದೀನ ಕಳತಿದ್ದೆ ನೀನು ಏನಂತ ತುರ್ಕಂಡೆ ಹಾಂ ಏನು ಹೇಳು ಹ್ಯಾಪಿ ಭೀಮನ ಅಮಾವಾಸ್ಯೆ. ಆಯ್ತಾ ಮುಖ ಇಟ್ಟ ಮಾಡ್ಬೇಡ ಹಾಯ್ ಮೇಡ ಇರ ನೀನು ಐರ ಹಾಯ್ ಹೇಳಮ್ಮ ಹಾಯ್ ಹಾಯ್ ಹೇಳ ನಮಸ್ತೆ ಮೇಡ. Hello friends, subscribe my channel, like maru, comment maru and share. Thank you everyone. Bye. ಐರ ಬಾಯ್ Bye. ಬಾಯ್.